ಶ್ರೀರಾಮನು ಏಕೆ ಶಬರಿ ತಿಂದ ಹಣ್ಣುಗಳನ್ನು ಸಂತೋಷದಿಂದ ತಿಂದನು ಗೊತ್ತಾ? ಪಂಪಾ ಸರೋವರದ ಬಳಿ ಶಾಂತವಾದ ಒಂದು ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಶಬರಿ ಎಂಬ ವೃದ್ಧ ಭಕ್ತೆಯೊಬ್ಳು ನೆಲೆಸಿರ್ತಾಳೆ. ಅವಳು ಪ್ರತಿದಿನ ಇಂದು ರಾಮನು ಬರಬಹುದು ಎಂದು ಕಾಯುತ್ತಾ ಇರ್ತಾಳೆ. ಶಬರಿ ಮಾತಂಗ ಮುನಿಯ ಶಿಷ್ಯ ಆಗಿದ್ದಳು. ಶ್ರೀರಾಮನ ಆಗಮನಕ್ಕಾಗಿ ಶಬರಿ ವರ್ಷಗಳ ಕಾಲ ಕಾಯ್ತಾ ಇರ್ತಾಳೆ. ಪ್ರತಿದಿನ ಮಾರ್ಗ ಸ್ವಚ್ಛಗೊಳಿಸಿ ಅರಣ್ಯದ ಹಣ್ಣುಗಳನ್ನ ಸಂಗ್ರಹಿಸ್ತಾ ಇರ್ತಾಳೆ. ತನ್ನ ಕುಟೀರವನ್ನ ಅಲಂಕರಿಸ್ತಾ ಇರ್ತಾಳೆ. ಪ್ರತಿ ಹಣ್ಣನ್ನು ಮೊದಲು ತಾನೇ ಸ್ವಲ್ಪ ರುಚಿ ನೋಡುತ್ತಿರುತ್ತಾಳೆ. ಏಕೆಂದರೆ ಅವಳ ಮನಸ್ಸಿನಲ್ಲಿ ಒಂದು ಭಾವನೆ ಇರುತ್ತೆ, ನನ್ನ ರಾಮನಿಗೆ ಕೇವಲ ಸಿಹಿಯಾದ ಹಣ್ಣುಗಳನ್ನೇ ಕೊಡಬೇಕು ಅಂತ. ಕೊನೆಗೂ ಆ ಕ್ಷಣ ಬಂದೇ ಬಿಡುತ್ತೆ. ಶ್ರೀರಾಮ ಲಕ್ಷ್ಮಣರು ಕಾಡಿನಲ್ಲಿ ನಡೆದುಕೊಂಡು ಶಬರಿಯ ಗುಡಿಸಲಿಗೆ ಬರ್ತಾರೆ. ರಾಮನನ್ನ ನೋಡಿದ ಕ್ಷಣವೇ ಶಬರಿ ಆನಂದದಿಂದ ಕಣ್ಣೀರು ಹಾಕುತ್ತಾ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅವಳು ತಂದುಕೊಂಡಿದ್ದ ಹಣ್ಣುಗಳನ್ನು ಭಕ್ತಿಯಿಂದ ರಾಮನಿಗೆ ಅರ್ಪಿಸಿದಳು. ರಾಮನು ಸಂತೋಷದಿಂದ ಹಣ್ಣುಗಳನ್ನು ತಿನ್ನಲು ಶುರು ಮಾಡಿದರು. ಆಗ ಲಕ್ಷ್ಮಣನು ಆಶ್ಚರ್ಯದಿಂದ ನೋಡ್ತಾನೆ, ಏಕೆಂದರೆ ಅವನು ಗಮನಿಸಿದನು ಶಬರಿ ಮೊದಲು ಹಣ್ಣುಗಳನ್ನ ರುಚಿ ನೋಡಿದಳು ಎಂದು. ಸಾಂಪ್ರದಾಯಿಕ ಪ್ರಕಾರ ಯಾರಾದರೂ ತಿಂದ ಹಣ್ಣುಗಳನ್ನು ಮತ್ತೊಬ್ಬರಿಗೆ ಕೊಡುವುದು ಸರಿಯಲ್ಲ. ಅದರ ಕಾರಣಕ್ಕೆ ಲಕ್ಷ್ಮಣ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಇದನ್ನ ಗಮನಿಸಿದ ರಾಮನು ಮೃದುವಾಗಿ ನಗುತ್ತಾ ಹೇಳ್ತಾರೆ, ಲಕ್ಷ್ಮಣ, ಈ ಹಣ್ಣುಗಳು ನಾನು ಜೀವನದಲ್ಲಿ ಎಂದೂ ತಿಂದರಿಯದ ಅತ್ಯಂತ ಸಿಹಿಯಾದ ಹಣ್ಣುಗಳು. ಇವುಗಳಲ್ಲಿ ಶಬರಿಯ ಪ್ರೀತಿ ಮತ್ತು ಭಕ್ತಿ ಇದೆ. ಭಕ್ತಿ ಮುಂದೆ ಎಲ್ಲ ನಿಯಮಗಳು ಚಿಕ್ಕದಾಗಿ ಬಿಡುತ್ತವೆ. ರಾಮನು ಶಬರಿಯನ್ನು ಆಶೀರ್ವದಿಸಿದರು. ಆ ಕ್ಷಣದಲ್ಲಿ ಶಬರಿಯ ಜೀವನ ಪೂರ್ಣವಾಯಿತು. ಅವಳು ಭಕ್ತಿಯಿಂದ ಮೋಕ್ಷವನ್ನು ಪಡೆಯುತ್ತಾಳೆ. ಈ ಕಥೆಯಲ್ಲಿ ನಾವೇನ್ ಪಾಠ ಕಲಿಬಹುದು ಅಂದ್ರೆ, ದೇವರು ನಮ್ಮ ಸ್ಥಾನ, ಹಣ ಅಥವಾ ಜಾತಿಯನ್ನು ಯಾವತ್ತೂ ನೋಡೋದಿಲ್ಲ. ಅವರು ನೋಡುವುದು ಒಂದೇ, ನಮ್ಮ ಹೃದಯದಲ್ಲಿರುವ ನಿಜವಾದ ಭಕ್ತಿ.